ಮಾರ್ಟಿನ್ ಚಿತ್ರದ ಸೋಲು ಕೆಡಿ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಮಾಡಲು ತಡವಾಗುವಂತೆ ಮಾಡ್ತಾ ಇದೆಯಾ ಎನ್ನುವ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಮಾರ್ಟಿನ್ಗೂ ಮೊದಲೇ ಕೆಡಿ ಆಲ್ಮೋಸ್ಟ್ ಶೂಟಿಂಗ್ ಮುಗಿಸಿತ್ತು ಎನ್ನಲಾಗಿತ್ತು. ಮಾರ್ಟಿನ್ಗೆ ದಾರಿ ಮಾಡಿಕೊಟ್ಟು ಆನಂತರ ಕೆಡಿ ಬಿಡುಗಡೆಯಾಗತ್ತೆ ಎನ್ನುವ ಮಾತುಗಳು ಸಹ ಕೇಳಿ ಬರ್ತಿದ್ವು. ಆದರೆ ಈಗ ನೋಡಿದ್ರೆ ಕೆಡಿ ಇನ್ನೂ ಚಿತ್ರೀಕರಣ ಬಾಕಿ ಉಳಿಸಿಕೊಂಡಿದೆ. ಮಾರ್ಟಿನ್ ಸೋಲಿನಿಂದ ಚಿಂತೆಗೀಡಾಗಿರುವ ಪ್ರೇಮ್ ಕೆಡಿ ಚಿತ್ರಕ್ಕೆ ಮತ್ತಷ್ಟು ಶಕ್ತಿ ತುಂಬುವ ಕೆಲಸ ಮಾಡಿದ್ದಾರೆ. ಇದುವರೆಗೂ ಶಿವರಾಜ್ ಕುಮಾರ್ ಅವರ ಹೆಸರು ಈ ಪ್ರಾಜೆಕ್ಟ್ ಅಲ್ಲಿ ಕೇಳಿ ಬಂದಿರಲಿಲ್ಲ. ಈಗ ದಿಢೀರಂತ ಶಿವಣ್ಣನನ್ನ ಕೆಡಿ ಚಿತ್ರದಲ್ಲಿ ವಿಶೇಷ ಪಾತ್ರದ ಮೂಲಕ ಎಂಟ್ರಿ ಕೊಡಿಸಲಾಗಿದ್ದು, ದೊಡ್ಡಮನೆ ಅಭಿಮಾನಿಗಳು ಈ ಚಿತ್ರ ನೋಡುವಂತೆ ಮಾಡಲಾಗ್ತಾ ಇದೆ. ಧ್ರುವ ಸರ್ಜಾ ಜೋಗಿ ಪ್ರೇಮ್ ಕಾಂಬಿನೇಷನ್ನ ಕೆಡಿ ಚಿತ್ರಕ್ಕೆ ಇತ್ತೀಚೆಗೆ ಶಿವರಾಜ್ ಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ ಎನ್ನುವ ವಿಚಾರ ಧ್ರುವ ಸರ್ಜಾ ಅಭಿಮಾನಿಗಳು ತಲೆಕೆಡಿಸಿಕೊಳ್ಳುವಂತೆ ಮಾಡಿತ್ತು. ಈಗಾಗಲೇ ಕೆಡಿ ಸಿನಿಮಾ ಶೂಟಿಂಗ್ ಮುಕ್ತಾಯ ಮಾಡಿ ರಿಲೀಸ್ ಆಗೋದಕ್ಕೆ ಸಿದ್ಧತೆ ನಡೆಸ್ತಾ ಇದೆ ಅಂದುಕೊಂಡಿದ್ದ ಧ್ರುವ ಸರ್ಜಾ ಫ್ಯಾನ್ಸ್ ಈ ಸುದ್ದಿ ಕೇಳಿ ಕಂಗಾಲಾಗಿದ್ದಾರೆ. ಶಿವಣ್ಣ ಕೆಡಿ ಚಿತ್ರದಲ್ಲಿ ಅಭಿನಯಿಸ್ತಾ ಇರೋದೇನೋ ಒಳ್ಳೆಯ ವಿಚಾರವೇ, ಆದರೆ ಶಿವಣ್ಣ ಅಭಿನಯಿಸ್ತಾರೆ ಅಂದರೆ ಇನ್ನೂ ಚಿತ್ರೀಕರಣ ಮುಗಿದೇ ಇಲ್ವಾ ಅಂತ ಸರ್ಜಾ ಅಭಿಮಾನಿಗಳು ಚಿಂತೆ ಮಾಡ್ತಿದ್ದಾರೆ. ಇನ್ನು ಒಂದು ಹಾಡು ಬ್ಯಾಲೆನ್ಸ್ ಇದೆ ಅಂತ ಇದ್ದವರು ಇದೀಗ ಸೆಂಚುರಿ ಸ್ಟಾರ್ ಕೂಡ ಈ ಸಿನಿಮಾದಲ್ಲಿ ಬಹುಮುಖ್ಯ ಪಾತ್ರ ಮಾಡ್ತಾರೆ ಅಂತ ಹೇಳಿರೋದನ್ನ ನೋಡಿದ್ರೆ ಕೆಡಿ ಚಿತ್ರ ಅಂದುಕೊಂಡಷ್ಟು ಬೇಗನೆ ತೆರೆಗೆ ಬರೋದು ಡೌಟ್ ಎನ್ನಲಾಗ್ತಾ ಇದೆ. ಮಾರ್ಟಿನ್ ಮತ್ತು ಕೆಡಿ ಸಿನಿಮಾಗಳನ್ನ ಕಂಪ್ಲೀಟ್ ಮಾಡಿ ಮೊದಲ ಬಾರಿಗೆ ಒಟ್ಟೊಟ್ಟಿಗೆ 2 ಚಿತ್ರಗಳ ಚಿತ್ರೀಕರಣ ಮುಗಿಸಿರುವ ಹುಮ್ಮಸ್ಸಿನಲ್ಲಿದ್ದ ಧ್ರುವ ಸರ್ಜಾ ಮತ್ತು ಅವರ ಅಭಿಮಾನಿಗಳಿಗೆ ಮತ್ತೆ ನಿರಾಸೆ ಮೂಡಿದೆ. ಮಾರ್ಟಿನ್ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಗೆದ್ದಿದ್ರೆ ಅದು ಪ್ರೇಮ್ ನಿರ್ದೇಶನದ ಕೆಡಿ ಚಿತ್ರಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗ್ತಾ ಇತ್ತು. ಮಾರ್ಟಿನ್ ಅಬ್ಬರದ ಪ್ರಚಾರದಿಂದ ನಿರೀಕ್ಷೆಯ ಮಟ್ಟ ತಲುಪುವಲ್ಲಿ ವಿಫಲವಾದ ಕಾರಣ ಪ್ರೇಮ್ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಟ್ರೋಲ್ ಆಗಿದ್ದ ಮಾರ್ಟಿನ್ ಚಿತ್ರವನ್ನ ಜನ ಮರೆಯುವವರೆಗೆ ವೇಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಪ್ಯಾನ್ ಇಂಡಿಯಾ ಹೀರೋ ಆಗಲು ಹೋಗಿ ಎಡವಿರುವ ಧ್ರುವ ಸರ್ಜಾ ಅವರೇ ಕೆಡಿ ಚಿತ್ರಕ್ಕೂ ನಾಯಕರಾಗುವುದು ಇದಕ್ಕೆಲ್ಲ ಕಾರಣವಾಗಿದೆ. ಒಂದು ವೇಳೆ ಧ್ರುವ ಸರ್ಜಾ ಪ್ಯಾನ್ ಇಂಡಿಯಾ ಹೀರೋ ಆಗಿ ಗೆದ್ದು ಬಿಟ್ಟಿದ್ರೆ ಇಷ್ಟೊತ್ತಿಗಾಗಲೇ ಕೆಡಿ ಸಿನಿಮಾ ಕೂಡ ಬಿಡುಗಡೆಯಾಗ್ತಾ ಇತ್ತು ಅನ್ನೋದಂತೂ ಸತ್ಯ. ಒಟ್ನಲ್ಲಿ ಕೆಡಿ ಸಿನಿಮಾದ ಚಿತ್ರೀಕರಣ ಎಲ್ಲ ಮುಗಿದು ಇನ್ನೇನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಪ್ರಚಾರ ಕೆಲಸಗಳು ಪ್ರಾರಂಭವಾಗಬೇಕು ಅನ್ನುವಷ್ಟರಲ್ಲಿ ನಿರ್ದೇಶಕ ಪ್ರೇಮ್ ಇನ್ನೂ ಒಂದು ಸಾಂಗ್ ಚಿತ್ರೀಕರಣ ಆಗಬೇಕು ಅಂತಿದ್ದಾರೆ. ಜೊತೆಗೆ ಶಿವಣ್ಣ ವಿಶೇಷ ಪಾತ್ರ ಮಾಡ್ತಾರೆ ಅಂದಿದ್ದಾರೆ. ಇದರಿಂದ ಧ್ರುವ ಸರ್ಜಾ ಅಭಿಮಾನಿಗಳು ತಲೆ ಕೆಡಿಸಿಕೊಂಡಿದ್ದಾರೆ. ಮತ್ತೆ ಧ್ರುವ ಅವರ ಸಿನಿಮಾಗಳು ತಡ ಆಗ್ತಾ ಇವೆ ಅಂತ ಆರೋಪಿಸ್ತಾ ಇದ್ದಾರೆ. ಈ ಹಿಂದೆ ದಕ್ಷಿಣ ಭಾರತದ ಕೆಲವು ದೊಡ್ಡ ತಾರೆಯರು ಕೆಡಿ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾತುಗಳು ಸಹ ಕೇಳಿ ಬಂದಿದ್ವು. ಇದೀಗ ನಟ ಶಿವರಾಜ್ ಕುಮಾರ್ ಅವರು ಕೆಡಿ ಭಾಗ 1 ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದ್ದಾರೆ. ಅವರ ಪಾತ್ರವು ಮುಂದಿನ ಕೆಡಿ ಭಾಗ 2 ರಲ್ಲಿ ಪ್ರಮುಖ ಪಾತ್ರವಾಗಿರಲಿದೆ ಅಂತ ಹೇಳಲಾಗಿದೆ. ನಿರ್ದೇಶಕ ಪ್ರೇಮ್ ಅವರು ಶಸ್ತ್ರಚಿಕಿತ್ಸೆಯ ನಂತರ ಶಿವಣ್ಣನನ್ನ ಸೆಟ್ಗೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಿವಣ್ಣ ಶೀಘ್ರದಲ್ಲಿಯೇ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ ಅಂತ ವರದಿಯಾಗಿದೆ. ಇವರ ಜೊತೆಗೆ ಬಾಲಿವುಡ್ನ ಸಂಜಯ್ ದತ್, ಶಿಲ್ಪಾ ಶೆಟ್ಟಿ ಮತ್ತು ಕನ್ನಡದ ಸ್ಟಾರ್ ನಟರಾದ ರವಿಚಂದ್ರನ್ ಮತ್ತು ರಮೇಶ್ ಅರವಿಂದ್ ಅವರು ಕೂಡ ಸೇರಿದಂತೆ ದಕ್ಷಿಣ ಭಾರತದ ಪ್ರಮುಖ ತಾರೆಗಳ ದಂಡೆ ಈ ಸಿನಿಮಾದಲ್ಲಿ ಇರಲಿದೆ ಎನ್ನಲಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.